ಬಾಯಲ್ಲಿಟ್ಟರೆ ಕರಗುವಂತಹ ಪುಟಾಣಿ ಕರ್ದಂಟ್ ಅಂತ ಹೇಳ್ಬೋದು. ರೋಸ್ಟೆಡ್ ಬೆಂಗಾಲ್ ಗ್ರಾಮ್ ಸ್ವೀಟ್ಸ್ ಅಂತ ಹೇಳ್ಬೋದು. ಸೊ ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಆಗಿದೆ ಫ್ರೆಂಡ್ಸ್. ವಿಡಿಯೋದಲ್ಲಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಖುಷಿತಾಗಿ ಸ್ಮೂತಾಗಿ ಮೃದುವಾಗಿ ಈ ವಡ ಬಂದಿದೆ ಅಂತ. ಇದು ಒಂದು 3 ರಿಂದ 4 ಐಟಮ್ನ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ಕ್ವಿಕ್ಕಾಗಿ ದಿಢೀರಂತ ಮಾಡುವ ಸ್ವೀಟ್ಸ್ ಆಗಿದೆ. ಇದನ್ನು ನೀವು 8 ರಿಂದ 10 ದಿವಸದವರೆಗೂ ಇಟ್ಟು ತಿನ್ಬೋದು ಫ್ರೆಂಡ್ಸ್. ಸೊ ಇವಾಗ ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ ಎಷ್ಟು ಚೆನ್ನಾಗಿ ವಡೆ ಬಂದಿದೆ ಅಂತ. ಪರ್ಫೆಕ್ಟ್ ಸ್ಟೈಲಲ್ಲಿ ಯಾವ ಥರ ಮಾಡೋದು ಈ ಉತ್ತರ ಕರ್ನಾಟಕ ಸ್ಪೆಷಲ್ ರೆಸಿಪಿ ಅಂತ ನಾನಿವತ್ತು ನಿಮಗೆ ತೋರಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಏನಂದರೆ ನೀವು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ಅಂತ ಹೇಳ್ತೀನಿ. ತುಂಬ ಹೆಲ್ದಿ ಆಗಿರುತ್ತೆ, ಮಕ್ಕಳು ಕೂಡ ಇದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ಫ್ರೆಂಡ್ಸ್. ಸೊ ಹಾಗಿದ್ರೆ ತಡ ಯಾಕೆ, ಈ ವಿಡಿಯೋನ ಇವತ್ತು ಈ ರೆಸಿಪಿನ ಇವತ್ತು ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ಸೊ ಅಲ್ಲಿವರೆಗೂ ಪ್ಲೀಸ್ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಪಕ್ಕದಲ್ಲೇ ಬರೋ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಸೊ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅನುರಾಧಾಸ್ ಕಿಚನ್. ಇವತ್ತು ನಾವು ಸ್ವೀಟ್ಸ್ನ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ. ನಾನು ಮೊದಲಿಗೆ 1 ಬಟ್ಲಾಗುವಷ್ಟು ಪುಟಾಣಿನ ತೊಗೊಂಡಿದ್ದೀನಿ, ರೋಸ್ಟೆಡ್ ಬೆಂಗಲ್ ಗ್ರಾಮ್ನ. ಅದನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಒಂದು 4 ಏಲಕ್ಕಿನ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಪೌಡರ್ ಮಾಡ್ಕೋತಾ ಇದ್ದೀನಿ ಫ್ರೆಂಡ್ಸ್. ಸೊ ನೀವು ನೋಡ್ತಿರ್ಬೋದು ಒಂದು ಸಲ ಚೆನ್ನಾಗಿದ್ದು ಪೌಡರ್ ಆಗ್ತಿದ್ದಂಗೆ ನಾನು ಒಂದು ಜಾರಿ ತೊಗೊಂಡು ಅದನ್ನು ಚೆನ್ನಾಗಿ ಚಾನಿಸ್ಕೋತಾ ಇದ್ದೀನಿ, ಜಾರಿ ಹಾಕೋತಾ ಇದ್ದೀನಿ ಫ್ರೆಂಡ್ಸ್. ನೋಡ್ತಿರ್ಬೋದು ನೀವು ವಿಡಿಯೋದಲ್ಲಿ. ಸೊ ಈ ಥರ ಚೆನ್ನಾಗಿ ಒಂದು ಸಲ ನೀವು ಮಾಡ್ಕೊಂಡ್ರಿಂದ ಯಾವುದೇ ಥರದ ಗಟ್ಟು ಬರೋದಿಲ್ಲ. ಗಂಟಾಗಿ ನಾವು ಪಾಕನ ಮಾಡಿಕೊಂಡು ಏನಂದರೆ ಈ ಪೌಡರ್ನ ಮಿಕ್ಸ್ ಮಾಡಬೇಕಾದ್ರೆ, ವಡೆ ಮಾಡಬೇಕಾದ್ರೆ, ಸ್ವೀಟ್ಸ್ ಮಾಡಬೇಕಾದ್ರೆ ಯಾವುದೇ ಥರ ಗಂಟು ಬರಬಾರ್ದು ಫ್ರೆಂಡ್ಸ್. ಅದಕ್ಕೋಸ್ಕರ ಇದನ್ನು ಚೆನ್ನಾಗಿ ಒಂದು ಸಲ ಚಾನಿಸ್ಕೋಬೇಕಾಗುತ್ತೆ. ನೋಡಿದ್ರಲ್ಲ, ನಾನು ಚಾನಿಸ್ಕೊಂಡ್ಮೇಲೆ ಸ್ವಲ್ಪ ಏನದು ಉಳಿದಿರುತ್ತಲ್ಲ ಏಲಕ್ಕಿದ್ದು ಸ್ವಲ್ಪ ಸಿಪ್ಪೆ ಎಲ್ಲ, ಅದೆಲ್ಲನೂ ಬಾಜುಗೆ ಇಟ್ಕೊಳ್ಳಿ ಫ್ರೆಂಡ್ಸ್. ಇವಾಗ ಮೇನ್ ಅಂದರೆ ಮೇಜರ್ಮೆಂಟ್ ಫ್ರೆಂಡ್ಸ್. ನಾನು ಯಾವ ಕಪ್ಪಲ್ಲಿ ಹುರ್ಗಡ್ಲೆನ ತೊಗೊಂಡಿದ್ದೀನಿ ಅದೇ ಕಪ್ಪನ್ನ ತೊಗೊಂಬಿಟ್ಟು, ಅದೇ ಬಟ್ಲನ್ನು ತೊಗೊಂಬಿಟ್ಟು ಪೌಡರ್ ಮಾಡ್ಕೊಂಡಿದ್ದೀನಲ್ಲ, ಆ ಪೌಡರ್ ಎಷ್ಟಾಗುತ್ತೆ ಅಂತ ನೋಡ್ತಾ ಇದ್ದೀನಿ. ಸುಮಾರು ತುಂಬ ಒತ್ತಿ ತೊಗೊಳಿಕ್ಕೆ ಹೋಗಬೇಡಿ, ಆಮೇಲೆ ನಾವು ಪಾಕ ಚೆನ್ನಾಗಿ ಬರೋದಿಲ್ಲ, ಪಾಕ ಮತ್ತು ಹಿಟ್ಟಿಗೆ ಮ್ಯಾಚ್ ಆಗೋದಿಲ್ಲ. ಸೊ ಸ್ವಲ್ಪ ಒತ್ತಿ ತೊಗೊಳಕ್ಕೆ ಹೋಗಬೇಡಿ. ಸೊ ನಾನು ತೊಗೊಂಡಿರೋದ್ರಲ್ಲಿ 1 ಕಪ್ಪು ಮತ್ತು ಒಂದು 3/4 ಕಪ್ಪಷ್ಟು ಆಗಿದೆ ಫ್ರೆಂಡ್ಸ್. ಒಂದು ಕಪ್ಪದ ಮೇಲೆ ಸ್ವಲ್ಪ ಹಿಟ್ಟಾಗಿದೆ, ಪುಟಾಣಿ ಹಿಟ್ಟು. ಇವಾಗ ಅದೇ ಮೆಜರ್ಮೆಂಟಲ್ಲಿ ನಾವು ಸಕ್ಕರೆನೂ ಹಾಕ್ಕೋಬೇಕಾಗುತ್ತೆ ಮತ್ತು ನೀರನ್ನು ಹಾಕ್ಕೋಬೇಕಾಗುತ್ತೆ. ಅದಕ್ಕಿಂತ ಮುಂಚೆ ನಾನು ಒಂದು ಕುಕ್ಕರ್ ಪಾತ್ಲಿನ ತೊಗೊಂಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪನ ಸವರ್ತಾ ಇದ್ದೀನಿ. ನೀವು ಬೇಕಿದ್ರೆ ಪ್ಲೇಟ್ ಕೂಡ ತೊಗೋಬಹುದು, ಪ್ರಾಬ್ಲಮ್ ಇಲ್ಲ. ಸೊ ಇದನ್ನು ಮೊದಲಿಗೆ ಮಾಡಿಟ್ಕೊಳ್ಳಿ, ಆಮೇಲೆ ಗಡಿಬಿಡಿ ಆಗಿಬಿಡುತ್ತೆ. ಸೊ ಇದನ್ನು ಮಾಡಿಕೊಂಡು ಒಂದು ಸೈಡಲ್ಲಿ ಇಟ್ಕೊಳ್ಳಿ. ಇವಾಗ ಗ್ಯಾಸ್ನ ಆನ್ ಮಾಡಿಬಿಟ್ಟು ಒಂದು ಚೆನ್ನಾಗಿರುವಂತಹ ಪಾತ್ರೆನ, ಕಡಾಯಿನ ಇಟ್ಕೋಬೇಕು. ಸ್ವಲ್ಪ ದೊಡ್ಡದಾಗಿರಬೇಕು ಮತ್ತು ಸ್ವಲ್ಪ ದಪ್ಪವಾಗಿರಬೇಕು, ತುಂಬ ತಿಳುವಾಗಿರೋದು ಇಟ್ಕೊಳ್ಳೋಕೆ ಹೋಗಬೇಡಿ. ಸೊ ಅದು ಬಿಸಿ ಆಗ್ತಿದ್ದಂಗೆ ನಾವು ಯಾವ ಮೆಜರ್ಮೆಂಟಲ್ಲಿ ಹಿಟ್ಟನ್ನು ತೊಗೊಂಡಿದ್ವೋ ಅದೇ ಮೆಜರ್ಮೆಂಟಲ್ಲಿ 1 ಕಪ್ಪಿಗಿಂತ ಸ್ವಲ್ಪ ಕಡಿಮೆ, ಅಂದರೆ 3.4 ಈ ಥರ ಅಂತೀವಲ್ಲ, ಅಷ್ಟು 3/4 ಭಾಗ ಆಗುವಷ್ಟು ಸಕ್ಕರೆನ ಹಾಕ್ಕೋಬೇಕು. ಮತ್ತು ಅದಕ್ಕಿಂತ ಸ್ವಲ್ಪ ಕಡಿಮೆ ಪ್ರಮಾಣದಲ್ಲಿ ನೀರನ್ನ ಹಾಕ್ಕೋಬೇಕು. ನಿಮ್ಗೆ ಅಂದಾಜು ಗೊತ್ತಾಗಲಿಲ್ಲ ಅಂದರೆ ಸಕ್ಕರೆ ಪೂರ್ತಿ ನೀರಲ್ಲಿ ಮುಳುಗಿರೋ ಥರ ಈ ಥರ ವಿಡಿಯೋದಲ್ಲಿ ಕಾಣ್ತಿದೆಯಲ್ಲ, ಈ ಥರ ಆಗಬೇಕು ಫ್ರೆಂಡ್ಸ್. ಸೊ ಈ ಥರ ಆದಮೇಲೆ ಇದನ್ನು ಚೆನ್ನಾಗಿ ಕೈ ಆಡಿಸ್ತಾನೆ ಹೋಗಬೇಕಾಗುತ್ತೆ ನಾವು. ಏನಂದರೆ ತಳ ಹಿಡ್ಕೊಂಡ್ಬಿಡುತ್ತೆ, ಇಲ್ಲಾಂದರೆ ಮತ್ತು ಪಾಕ ಕೂಡ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ. ಸೊ ಈ ಥರ ಕೈ ಆಡಿಸ್ತಾ ಚೆನ್ನಾಗಿ ಬಬಲ್ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಚೆನ್ನಾಗಿ ಕೈ ಆಡಿಸ್ತಾ ಹೋಗಬೇಕಾಗುತ್ತೆ. ನೋಡ್ತಿದ್ದೀರಲ್ಲ ನೀವು ವಿಡಿಯೋದಲ್ಲಿ. ಈ ಥರ ಆದಮೇಲೆ ಇದಕ್ಕೆ 1-2 ಸ್ಪೂನು ತುಪ್ಪ ಕೂಡ ಹಾಕಬೇಕಾಗುತ್ತೆ ಇದೇ ಟೈಮಲ್ಲಿ. ಸೊ ಸ್ವಲ್ಪ ಬಬಲ್ಸ್ ಎಲ್ಲ ಬಂದಮೇಲೆ ಸಕ್ಕರೆ ಚೆನ್ನಾಗಿ ಕರಗಿದ ಮೇಲೆ ಇದಕ್ಕೆ ನಾವು ತುಪ್ಪನ ಕೂಡ ಹಾಕೋಣ. ಏನಂದರೆ ಫ್ರೆಂಡ್ಸ್ ಪ್ಲೀಸ್ ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ. ಸೊ ಸ್ಕಿಪ್ ಮಾಡದೆ ನೀವು ವಿಡಿಯೋನ ನೋಡಿದರೆ ಯಾವ ಥರ ಪರ್ಫೆಕ್ಟಾಗಿ ವಡನ ಮಾಡೋದಂತ ನಿಮಗೆ ಗೊತ್ತಾಗುತ್ತೆ. ಮತ್ತು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇನ್ನೂ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ನೀವು ಯಾವ ಥರ ಸ್ವೀಟ್ಸ್ ಮಾಡ್ತೀರಾ ಈ ಹುರಿಗಡ್ಲೆಯಲ್ಲಿ ಅಂತ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಸೊ ಇವಾಗ ನಾನು ತುಪ್ಪ ಹಾಕಿದ ಮೇಲೆ ಕೂಡ ಎಷ್ಟು ಚೆನ್ನಾಗಿ ಅದು ಬಬಲ್ಸ್ ಬರ್ತಾಯಿದೆ ಅಂತ ನೋಡ್ಬೋದು ನೀವು. ಸೊ ಇದನ್ನು ಒಂದೆಳೆ ಪಾಕ ಬರೋವರೆಗೂ ನಾವು ತಿರುಗಿಸ್ತಾನೆ ಇರಬೇಕಾಗುತ್ತೆ, ಕುದಿಸ್ಕೋಬೇಕಾಗುತ್ತೆ. ಒಂಥರ ಬಬಲ್ ಎಲ್ಲನೂ
ಬರ್ತಾಯಿದೆ ತುಪ್ಪ ಹಾಕಿದ ಮೇಲೆ. ಒಂದೆಳೆ ಪಾಕ ಅಂದರೆ ನಿಮಗೆ ಗೊತ್ತಾಗುತ್ತಲ್ಲ ಫ್ರೆಂಡ್ಸ್, ನಾವು ನಾರ್ಮಲಿ ರವೆ ಉಂಡೆಗೆಲ್ಲ ಮಾಡ್ಕೋತೀವಲ್ಲ ಆ ಥರ ಒಂದೆಳೆ ಪಾಕ ಬಂದರೆ ಸಾಕು. ವಿಡಿಯೋದಲ್ಲಿ ನಿಮಗೆ ಗೊತ್ತಾಗ್ತಿರ್ಬೋದು. ಒಂದೆಳೆ ಪಾಕ ಅಂದರೆ ಸ್ವಲ್ಪ ಇದು ಗೊತ್ತಾಗಲಿಲ್ಲ ಅಂದರೆ ಒಂದು ಪ್ಲೇಟಿಗೆ ನೀರು ಹಾಕ್ಕೊಂಬಿಟ್ಟು ಸ್ವಲ್ಪ ಪಾಕನ ಅದರಲ್ಲಿ ಹಾಕ್ಕೊಳ್ಳಿ. ಮತ್ತು ಸಕ್ಕರೆ ಪಾಕ ಮತ್ತು ನೀರು ಎರಡೂ ಮಿಕ್ಸ್ ಆಗೋದಿಲ್ಲ, ಸಪ್ರೇಟಾಗಿ ಕಾಣುತ್ತೆ ನಿಮಗೆ. ಒಂಥರ ನಾವೇನಂದರೆ ಆಯಿಲ್ನ ನೀರಲ್ಲಿ ಹಾಕಿದ ಮೇಲೆ ಯಾವ ಥರ ಕಾಣುತ್ತಲ್ಲ ಆ ಥರ ಕಾಣುತ್ತೆ. ಸೊ ಹಾಗಾಗಿದ್ರೆ ಅದು ಬಂದಿದೆ ಅಂತ ಅರ್ಥ. ಇವಾಗ ನಂದು ಒಂದೆಳೆ ಪಾಕ ಬಂದಿದೆ. ಸೊ ನಾನು ಗ್ಯಾಸ್ನ ಬಂದ್ ಮಾಡಿಬಿಟ್ಟು ಇಟ್ಕೊಂಡಿರುವಂತಹ ಕಡಾಯಿನ ಕೆಳಗಡೆ ಇಟ್ಕೊಂಡು ಚೆನ್ನಾಗಿ ಹಿಟ್ಟನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಿರ್ಬೋದು, ಚೆನ್ನಾಗಿ ಒಂದು ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಹೋಗಿ. ದಿಢೀರಾಗೆಲ್ಲ ಹಿಟ್ಟನ್ನು ಹಾಕ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ಬೇಗ ಮಾಡ್ಕೋಬೇಕಾಗುತ್ತೆ. ಮೇನಂದರೆ ಇಲ್ಲಾಂದರೆ ಸಕ್ಕರೆ ಪಾಕ ಗಟ್ಟಿಯಾಗಿ ಹೋಗಿಬಿಡುತ್ತೆ. ಸೊ ಬೇಗ ಇದನ್ನು ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಸ್ವಲ್ಪ ಹಿಟ್ಟನ್ನು ಹಾಕ್ಕೊಂಡು ನೋಡ್ತಿರ್ಬೋದು, ನಾನು ಇನ್ನೂ ಸ್ವಲ್ಪ ಹಿಟ್ಟನ್ನು ಹಾಕಿದ್ದೀನಿ. ಸೊ ಇದನ್ನು ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡ್ತಿರ್ಬೋದು ನೀವು, ವಾವ್, ಚೆನ್ನಾಗಿ ಒಂದು ಸಲ ಮಿಕ್ಸ್ ಆದಮೇಲೆ ಈ ಥರ ಬರುತ್ತೆ. ಇದು ನೀವು ನೋಡ್ತಿರ್ಬೋದು, ನಾವು ತೊಗೊಂಡಿರೋ ಹಿಟ್ಟು ಮತ್ತು ಸಕ್ಕರೆ ನೀರಿನ ಪ್ರಮಾಣ ಎಲ್ಲನೂ ಸರಿಯಾಗಿದೆ. ಸೊ ಇವಾಗ ಚೆನ್ನಾಗಿ ಮಿಕ್ಸ್ ಆದಮೇಲೆ ದಿಢೀರಾಗಿ ಜಾಸ್ತಿ ವೇಟ್ ಮಾಡೋಕ್ಕೆ ಹೋಗ್ಬಿಡಿ. ವೇಟ್ ಮಾಡಿದರೆ ಅದು ಗಟ್ಟಿಯಾಗಿ ಬಿಡುತ್ತೆ ಫ್ರೆಂಡ್ಸ್ ಬೇಗನೆ. ಸೊ ಅದಕ್ಕೋಸ್ಕರ ನಾನು ಬೇಗನೆ ಇನ್ನೂ ಬಿಸಿ ಇರಬೇಕಾದ್ರೇ ಅದನ್ನು ತುಪ್ಪ ಹಚ್ಕೊಂಡಿರುವಂಥ ಬಾಣಲಿಗೆ ಹಾಕ್ತಾಯಿದ್ದೀನಿ. ನೋಡ್ತಿರ್ಬೋದು, ನಾನು ಸ್ವಲ್ಪ ದಪ್ಪ ಸೈಜಲ್ಲಿ ಮಾಡ್ತಿರೋದ್ರಿಂದ ಕರದಂಟನ ಸ್ವಲ್ಪ ಕಡಿಮೆ ಹಿಟ್ಟನ್ನು ಕೂಡ ತೊಗೊಂಡಿದ್ದೀನಿ. ಬಟ್ ಇದರಲ್ಲಿ ನಾವು ಒಂದು 9 ರಿಂದ 10 ಕರದಂಟನ ಆರಾಮಾಗಿ ಮಾಡ್ಕೋಬೋದು. ಸೊ ಈ ಥರ ಆದಮೇಲೆ ಚೆನ್ನಾಗಿ ಒಂದು ಸಲ ಕೈಯಿಂದ ಪ್ರೆಸ್ ಮಾಡ್ಕೊಂಬಿಟ್ಟು ಅದಕ್ಕೆ ಮೇಲ್ಗಡೆ ಸ್ವಲ್ಪ ಗಸಗಸೆನ ಹಾಕ್ತಾಯಿದ್ದೀನಿ ಮತ್ತು ಸ್ವಲ್ಪ ಒಣ ಕೊಬ್ಬರಿನ ಹಾಕ್ತಾಯಿದ್ದೀನಿ. ಗಸಗಸೆನ ನಾನು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಏನಂದರೆ ಕ್ರಶ್ ಮಾಡಿಬಿಟ್ಟು ತೊಗೊಂಡಿದ್ದೆ. ಇದು ಆಪ್ಷನಲ್ ಇದೆ ಫ್ರೆಂಡ್ಸ್, ನೀವು ಬೇಕಂದರೆ ಹಾಕೋಬೋದು, ಬೇಡ ಅಂದರೆ ಬಿಡ್ಬೋದು. ಮತ್ತು ಮೇಲ್ಗಡೆ ಸ್ವಲ್ಪ ಡ್ರೈ ಫ್ರೂಟ್ಸ್ನು ಕೂಡ ನೀವು ಹಾಕ್ತೀನಿ ಅಂದರೂ ಕೂಡ ಹಾಕ್ಬೋದು, ಪರವಾಗಿಲ್ಲ. ಸೊ ಇದಾದಮೇಲೆ ಇದನ್ನು ಚೆನ್ನಾಗಿ ಒಂಥರ ಪೀಸಾಗಿ ಕಟ್ ಮಾಡಿ ಇಟ್ಕೊಳ್ಳೋಣ ಫ್ರೆಂಡ್ಸ್. ನಿಮ್ಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ನೀವು ಕಟ್ ಮಾಡ್ಕೋಬೋದು. ನಾನಿಲ್ಲಿ ಸ್ಕ್ವೇರಲ್ಲಿ ಕಟ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು, 9 ರಿಂದ 10 ವಡೆ ಆರಾಮಾಗಿ ಬಂದಿದೆ. ಎಷ್ಟು ಈಸಿಯಾಗಿ ಬರ್ತಾಯಿದೆ ವಡೆ ಅಂತ. ಸ್ವಲ್ಪ ಒಂದು 2 ರಿಂದ 3 ನಿಮಿಷದವರೆಗೂ ಅದನ್ನು ತಣ್ಣಗಾಗ್ಲಿಕ್ಕೆ ಬಿಟ್ಟು ಈ ಥರ ಬಿಟ್ಬಿಟ್ರೆ ಅದು ಆರಾಮಾಗಿ ಬರುತ್ತೆ ಫ್ರೆಂಡ್ಸ್. ಇವಾಗ ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ. ಸೊ ಈ ರೆಸಿಪಿನ ನೀವು ನಕ್ಕಿ ಟ್ರೈ ಮಾಡಿ ನೋಡಿ ಅಂತ ನಾನು ಹೇಳ್ತಾ ಇದ್ದೀನಿ. ನಿಮಗೆ ಇಷ್ಟ ಆಗುತ್ತೆ, ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ಸೊ ಮತ್ತೆ ಮುಂದಿನ ವಿಡಿಯೋ ಜೊತೆ ನಾನು ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಬಾಯ್ ಫ್ರೆಂಡ್ಸ್.